ಎಂಟ್ರಿ ಆಗಬೇಕು ಅಂತ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮೊಂದಿಗೆ ಸುನಿಲ್ ಇದ್ದಾರೆ, ನಿವೃತ್ತ ಲೆಫ್ಟಿನೆಂಟ್ ಕರ್ನಲ್. ಸ್ವಾಗತ ನಿಮಗೆ ಸುನಿಲ್ ಈ ಒಂದು ಡಿಬೇಟ್ಗೆ. ಥ್ಯಾಂಕ್ ಯು. ಇನ್ನೊಂದು ಕಡೆ ನಮ್ಮನ್ನು ಡಾಕ್ಟರ್ ಕೇಶವ ಅವರು ಜಾಯ್ನ್ ಆಗ್ತಾ ಇದ್ದಾರೆ, ಆರ್ಥಿಕ ತಜ್ಞರು. ಸ್ವಾಗತ ನಿಮಗೆ ಕೇಶವ ಸರ್ ಈ ಒಂದು ಡಿಬೇಟ್ಗೆ. ಇನ್ನೊಂದು ಕಡೆ ನಮಗೆ ವಾಸುದೇವರಾವ್ ಸರ್ ನಮ್ಮನ್ನು ಜಾಯ್ನ್ ಆಗಿದ್ದಾರೆ, ಮಾಜಿ ನಿರ್ದೇಶಕರು, ಮಂಗಳೂರಿನ ಏರ್ಪೋರ್ಟ್. ಸ್ವಾಗತ ನಿಮಗೆ ವಾಸುದೇವ್ ಸರ್. ನಮಸ್ಕಾರ. ಓಕೆ, ನಾನು ಬರ್ತಾ ಇದೆ. ಸೊ ಇದೀಗ ನಮ್ಮ ಕಥೆ ಏನು, ಇಂಡಿಯಾದ ಕಥೆ ಏನು ಇದರ ಮಧ್ಯೆ ಅಂತ? ತುಂಬಾ ಕ್ಲಿಷ್ಟವಾದ ಸ್ಥಿತಿಲಿ ಇದೀವಿ ನಾವು. ಆದ್ರೆ ಏನಂದ್ರೆ ಇಂಡಿಯಾ ಒಂದು ಮೊದಲಿನ ಡಿಫ್ರೆಂಟ್ ಪಾಲಿಸಿ ಯೋಚನೆ ಮಾಡ್ತಾ ಇದೆ. ಮೊದಲಾದ್ರೆ ನಾವು ವಾಟರ್ ಫಾಲ್ ಅಪ್ರೋಚ್ ನ ಮಾಡ್ತಾ ಇದ್ವಿ, ಅಂದ್ರೆ ಈಗಾದ್ರೆ ಹೀಗೆ ಅಂತ. ಈಗ ಡಿಫ್ರೆಂಟ್ ಸಿನಾರಿಯೋಸ್ ನ ಇಂಡಿಯಾ ಯೋಚನೆ ಮಾಡ್ತಾ ಇದೆ, ಎಜೈಲ್ ಅಪ್ರೋಚ್ ಅಂತ ಮಾಡ್ತಾ ಇದೆ ಇಂಡಿಯಾ ಸ್ಟ್ರಾಟಜಿಕ್ ಆಗಿ. ಹಂಗಾಗಿ ಎಫೆಕ್ಟ್ ಆಗೇ ಆಗತ್ತೆ, ಎಫೆಕ್ಟ್ ಆಗಲ್ಲ ಅಂತ ನಾನು ಹೇಳಲ್ಲ, ಬಟ್ ಅದನ್ನ ಎಷ್ಟು ಕಡಿಮೆ ಮಾಡಬಹುದು ಆ ತರದ ಒಂದು ಸ್ಟ್ರಾಟಜೀಸ್ ನ ಇಂಡಿಯಾ ಬಿಲ್ಡ್ ಮಾಡ್ಕೊಳ್ತಾ ಇದೆ ಅಂತ ಅನ್ಸುತ್ತೆ. ಬಟ್ ಇವತ್ತು ನನ್ಗೆ ಇರಾಕ್ ಡೆಪ್ಟಿ ಪ್ರೈಮ್ ಮಿನಿಸ್ಟರ್ ಅವರು ಫಾದ್ ಹುಸೇನ್ ಅವರು ಹೇಳಿರೋದು ಒಂದ್ ಸ್ವಲ್ಪ ಆತಂಕಕ್ಕೀಡ್ ಮಾಡುತ್ತೆ. ಯಾಕೆಂದ್ರೆ ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಈ ಸ್ಟ್ರೈಟ್ ಆಫ್ ಹಾರ್ಮೂಸ್ ಏನಾದ್ರೂ ಒಂದ್ ವೇಳೆ ಬ್ಲಾಕ್ ಮಾಡಿದ್ರೆ ಪ್ರತಿದಿನ 5 ಮಿಲಿಯನ್ ಬ್ಯಾರಲ್ ಆಯಿಲ್ ನಿಂತೋಗುತ್ತೆ ಇದಕ್ಕೆ, ವಿಶ್ವಕ್ಕೆ. ಸೊ ಅವಾಗ ಇದು $200 ಪರ್ ಬ್ಯಾರಲ್ ಅಷ್ಟು ಹೋಗ್ಬೋದು ಅಂತ. ಒಂದ್ ವೇಳೆ ಹಂಗೇನಾದ್ರೂ ಆಗ್ಬಿಟ್ರೆ ನಿಜಕ್ಕೂ ಭಾರತಕ್ಕೆ ದೊಡ್ಡ ಹೊಡೆತ ಅಂತ ಕಾಣುತ್ತೆ. ಯಾಕೆ ಆ ಮಾತನ್ನ ಹೇಳ್ತಿದ್ದೀನಿ ನಾನು ಅಂತಂದ್ರೆ, ಈಗ ನಮ್ಗೆ ಎಸ್ಟಿಮೇಟ್ಸ್ ಏನ್ ಹೇಳುತ್ತೆ ಅಂತಂದ್ರೆ, ನಾವು ಒಂದು ಗ್ರೋತ್ ರೇಟ್ ನ ಒಂದು ಲೆಕ್ಕ ಇಟ್ಕೊಂಡು ಮಾತಾಡ್ತಾ ಇದೀವಿ. ಅಂದ್ರೆ ನಾವೀಗ ವಿಶ್ವದ ಅತಿ ವೇಗವಾಗಿ ಬೆಳೀತಿರುವ ಆರ್ಥಿಕತೆ ಆಗಿರೋದ್ರಿಂದ ಎಲ್ಲ ವಿಶ್ವ ನಮ್ ಕಡೆ ನೋಡ್ತಾ ಇದೆ. ಇಲ್ಲ 6.3 to 6.8% ಅಷ್ಟು ಗ್ರೋತ್ ಆಗತ್ತೆ ಇಂಡಿಯಾ ಅಂತ. ಆದ್ರೆ ಅದು ಆ ಲೆಕ್ಕಾಚಾರ ಯಾವ ತರದಲ್ಲಿ ಮಾಡ್ಕೊಂಡಿದೀವಿ ನಾವು ಅಂದ್ರೆ, $65 ಪರ್ ಬ್ಯಾರಲ್ ಇರುತ್ತೆ ಅಂತ ಒಂದು ಅಂದಾಜ್ ಮಾಡ್ಕೊಂಡು ಮಾಡಿದೀವಿ. ಅದು ಏನಾದ್ರೂ ಇವಾಗ ಒಂದು ಎಸ್ಟಿಮೇಟ್ಸ್ ಏನ್ ಹೇಳುತ್ತೆ ಅಂದ್ರೆ, ಈವನ್ ಇವರು ಫಾದ್ ಹುಸೇನ್ ಅವ್ರು ಹೇಳಿರೋ $200 ಬಿಡಿ ಪರ್ ಬ್ಯಾರಲ್ಗೆ, $10 ಹೆಚ್ಚಾದ್ರೆ ನಮ್ದು GDP 0.3 ಕಡಿಮೆ ಆಗುತ್ತೆ. ಹಾಗೇನೆ ಇನ್ಫ್ಲೇಷನ್ 0.4 ಹೆಚ್ಚಾಗುತ್ತೆ. ಸೊ ಈ ತರದ ಒಂದು ಕ್ಲಿಷ್ಟ ಸ್ಥಿತಿಯಲ್ಲಿ ನಾವಿದೀವಿ. ಆದ್ರೆ ಬಹುಶಃ ಇದು ತುಂಬಾ ಸುದೀರ್ಘವಾಗಿ ನಡೆಯಲ್ಲ ಅಂತ ನನ್ನ ಒಂದು ಅಂದಾಜು. ಯಾಕೆಂತಂದ್ರೆ ಇದರಲ್ಲಿ ಚೈನಾ ಇಂಟ್ರೆಸ್ಟ್ ಇದೆ, ಅಮೆರಿಕ ಇಂಟ್ರೆಸ್ಟ್ ಇದೆ, ಮತ್ತೆ ಈಗ ಸದ್ಯಕ್ಕೆ ಯಾರಿಗೂ 3ನೇ ಯುದ್ಧ ಬೇಡವಾದ್ರಿಂದ ಬಹುಶಃ ಇದಕ್ಕೆ ಒಂದು ಅಂತ್ಯ. ರಿಯಲ್ ಎಂಡ್ ಅನ್ನೋದು ಅಮೆರಿಕ ಕಡೆಯಿಂದ ಬರ್ತಿರ್ತಕ್ಕಂಥ ವರ್ಡ್ ಸರ್. ಅದು ರಿಯಲ್ ಎಂಡ್ ಅನ್ನೋ ಒಂದು ಪದ ಅಮೆರಿಕ ಕಡೆಯಿಂದ ಬರ್ತಿದ್ಯಲ್ಲ. ಇರಾನ್ಗೆ ರಿಯಲ್ ಎಂಡ್ ಅಂತ ಕೂತ್ರೆ, ಇರಾನ್ ಜೊತೆಗೂ ಅರಬ್ ದೇಶಗಳು, ಅಕ್ಕಪಕ್ಕದವ್ರು, ಅವ್ರಿಗೂ ಒಬ್ಬರಲ್ಲ ಒಬ್ರು ಫ್ರೆಂಡ್ ಅವ್ರಿಗೂ ಇದಾರಲ್ಲ ಸರ್, ಅವ್ರಿಗೂ ಇದಾರೆ. ಅಲ್ಲ, ಇನ್ನೊಂದು ನಿಮ್ಗೆ ನೀವು ಹೇಳಿದಕ್ಕೆ ಇನ್ನೊಂದು ವಿಚಾರ ನಾನು ಆಡ್ ಮಾಡ್ಬೇಕು. ಚೈನಾದವ್ರಿಗೆ 80% ಎಕ್ಸ್ಪೋರ್ಟ್ ಯಾರು ಮಾಡ್ತಾ ಇದಾರೆ ಆಯಿಲ್ ಅಂತಂದ್ರೆ, ಚೈನಾ ಏನು ಇರಾನ್ ಏನ್ ಪ್ರೊಡ್ಯೂಸ್ ಮಾಡುತ್ತೆ ಪ್ರತಿ ಇದು 33 ಮಿಲಿಯನ್ ಬ್ಯಾರಲ್ ಅದು ಪ್ರತಿದಿನ ಪ್ರೊಡ್ಯೂಸ್ ಮಾಡುತ್ತೆ. ಅದರಲ್ಲಿ 80% ಅವ್ರು ಚೈನಾಕ್ ಕೊಡ್ತಾರೆ. ಸೊ 80% ಅವ್ರು ಚೈನಾಕ್ ಕೊಡೋದ್ರಿಂದ ಚೈನಾ ಇಂಟ್ರೆಸ್ಟ್ ಇದೆ ಅಲ್ಲಿ. ಸೊ ಹಂಗಾಗಿ ಚೈನಾ ಅವ್ರಿಗೆ ಬ್ಯಾಕ್ ಮಾಡ್ತಾರೆ ಅಂತ ಗ್ಯಾರಂಟಿ ಆದ ತಕ್ಷಣ USA ಮಾತುಕತೆಗೆ ಇಸ್ರೇಲ್ ನ ಒಪ್ಸುತ್ತೆ ಅಂತ ನನ್ನ ಲೆಕ್ಕಾಚಾರ. ಓಕೆ, ಈಗ ಇನ್ನೊಂದು ಸರ್, ಈಗ ಇಸ್ರೇಲ್ ಪಾಯಿಂಟ್ ಆಫ್ ವ್ಯೂಯಿಂದ ನೋಡಿದಾಗ, ಈಗ ಒಂದು ದೇಶವನ್ನು ನಾವು ಮೊದಲು ಅವ್ರನ್ನ ಬಾಂಬು ಅಥವಾ ಮಿಸೈಲ್ ಅಥವಾ ಡ್ರೋನ್ ಈ ದಾಳಿಯಿಂದ ಅಲುಗಾಡ್ಸೋಕ್ಕಿಂತ ಮುಂಚೆ ಎಕನಾಮಿಕಲಿ ಅವ್ರನ್ನ ಬ್ಲಾಕ್ ಮಾಡಬೇಕು ಅಂತ. ಮೊದಲೇ ಅವ್ರಿಗೆ ಹಣಕಾಸಿನ ನೆರವು ಎಲ್ಲಿಂದ ಬರುತ್ತೆ, ಅವ್ರ ವ್ಯಾಪಾರ ಎಲ್ಲಿಂದ ಆಗುತ್ತೆ, ಅದನ್ನು ಬ್ಲಾಕ್ ಮಾಡಲೇಬೇಕು ಅಂತೇಳಿ ಇಸ್ರೇಲ್ ಹೊಡುತ್ತೆ. ಇಸ್ರೇಲ್ನ ಏನೇನು ಬ್ಲಾಕ್ ಮಾಡಬೇಕು ಅಂತ ಇರಾನ್ ಟ್ರೈ ಮಾಡ್ತಾ ಇರುತ್ತೆ. ಈಗ ಚೈನಾ ಈ ಥರ ಇವರೇನೋ ಆರಾಮಾಗಿ ವ್ಯಾಪಾರ ಮಾಡಿಕೊಂಡು ಚೈನಾಯಿಂದ ಪ್ರತಿದಿನ ಇವರು ತೈಲ ಮಾರ್ಕೊಂಡು ದುಡ್ಡು ಬರ್ತಾ ಇದ್ದರೆ ಅವ್ರು ಎಷ್ಟು ಬೇಕಾದ್ರೂ ಕೊಂಡ್ಕೊಳ್ತಾನೆ ಇರ್ತಾರೆ ಇರಾನ್ನವರು ಯುದ್ಧ ಶಸ್ತ್ರಾಸ್ತ್ರಗಳನ್ನು. ಸೊ ಹಾಗಿದ್ದಾಗ ಇವರು ಅದನ್ನು ಬ್ಲಾಕ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಅದಕ್ಕೆ ತೈಲ ಬಾವಿಗಳನ್ನೇ ಟಾರ್ಗೆಟ್ ಮಾಡ್ಕೊಂಡು ಅಟ್ಯಾಕ್ ಮಾಡ್ತಾ ಇರೋದು. ತೈಲ ಬಾವಿಗಳೇ ಟಾರ್ಗೆಟ್ ಇವ್ರಿಗೆ, ಇಸ್ರೇಲ್ ಅವ್ರಿಗೆ. ಸೊ ಹೀಗಿದ್ದಾಗ ಅವರ ಎಕನಾಮಿಕ್ ಕಾರಿಡಾರನ್ನು ಇಸ್ರೇಲ್ ಧ್ವಂಸ ಮಾಡಿದ್ರೆ ಅವಾಗ ಏನು ಗತಿ ಅಂತ? ಇಲ್ಲ, ಖಂಡಿತ ಇದು ಭಾರತಕ್ಕೆ ಅಲ್ಲ, ಇಡೀ ವಿಶ್ವಕ್ಕೆ ತೊಂದರೆ ಆಗುತ್ತೆ. ಯಾಕೆಂದ್ರೆ 80% ಅಷ್ಟು ಆಯಿಲ್ ಮೂವ್ ಆಗ್ತಾ ಇರುವ ರೂಟ್ ನ ಬ್ಲಾಕ್ ಮಾಡ್ತಾರಲ್ಲ ಇವರು. ಇದು ಬರೀ ಇವ್ರು 2 ದೇಶದ ನಡುವಿನ ಯುದ್ಧ ಆಗ ಉಳಿಯಲ್ಲ ಅದು ಅವಾಗ. ಯಾಕೆಂತಂದ್ರೆ ಇಡೀ ವಿಶ್ವದ ವ್ಯಾಪಾರವನ್ನ ಅಲ್ಲೋಲು ಕಲ್ಲೋಲು ಮಾಡುತ್ತಿದ್ದು. ಸೊ ಹಂಗಾಗಿ ಇದೇನಾಗತ್ತೆ, ಇದು ಈ ಬರೀ 2 ಮಧ್ಯೆ ಆಗಲ್ಲ. ಈಗ ಬೇರೆ ಬೇರೆ ಎಲ್ಲ ದೇಶಗಳಿಗೆ ಯಾವಾಗ ತೊಂದರೆ ಆಗುತ್ತೆ, ಬೇರೆ ಬೇರೆ ಮ್ಯಾಗ್ನಿಟ್ಯೂಡ್ ಅಲ್ಲಿ ತೊಂದರೆ ಆಗ್ಬೋದು. ಹಾಗಾಗಿ ಎಲ್ಲ ದೇಶಗಳು ಪ್ರೆಷರ್ ಮಾಡುತ್ತೆ ಅಂತ ನಾನ್ ಲೆಕ್ಕಾಚಾರ. ಯಾಕಂದ್ರೆ ಇದು ಕೇವಲ ಇಂಡಿಯಾಗೆ ತೊಂದರೆ ಆಗ್ತಾ ಇದೆ, ಚೈನಾಗೆ ತೊಂದರೆ ಆಗ್ತಿದೆ ಅಂತಲ್ಲ, ಇಡೀ ವಿಶ್ವಕ್ಕೆ ಇದರಿಂದ ತೊಂದರೆ ಆಗ್ತದೆ. ಸೊ ಹಂಗಾಗಿ ಎಲ್ಲ ಕಂಟ್ರೀಸು ಒಟ್ಟಾಗಿ ಪ್ರೆಷರ್ ಹಾಕ್ತಾರೆ ಅಂತ. ಅದರಲ್ಲಿ ಮೋರ್ಸೋ US ಮತ್ತೆ ಚೈನಾ ಮಾತುಕತೆಗೆ, ಮತ್ತೆ ರಷ್ಯಾ ಕೂಡ ಅದರಲ್ಲಿ ಭಾಗಿಯಾಗತ್ತೆ. ಯಾಕೆಂತಂದ್ರೆ ಈಗ ನಾವೇನ್ ಮಾಡ್ಕೊಂಡಿದ್ವಿ ಅಂದ್ರೆ, ಚೈನಾನ ಟ್ರೇಡ್ ರೂಟ್ ನ ಕಡಿಮೆ ಮಾಡಿ ಅವ್ರು ಯಾವ್ಯಾವ್ದು
ಟ್ರೇಡ್ ರೂಟ್ ಅಲ್ಲಿ ಅವರು ಇದರಲ್ಲಿ ಹಸ್ತಕ್ಷೇಪ ಇದೆ ಅಥವಾ ಅವ್ರು ನಿರ್ಮಿಸ್ತಿದ್ದಾರೆ ಅವನ್ನ ಬಿಟ್ಟು ಇಂಟರ್ನ್ಯಾಷನಲ್ ನಾರ್ತ್ ಸೌತ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್ ಮಾಡಕ್ಕೆ ಇಂಡಿಯಾ ಪ್ರಯತ್ನ ಪಡ್ತಾ ಇತ್ತು. ಅದು ಇರಾನ್ ಮೂಲಕನೇ ಪ್ರಯತ್ನ ಪಟ್ಟಿತ್ತದು. ರಷ್ಯಾಗೆ ನೇರವಾಗಿ ನಾವು ಸಂಪರ್ಕ ಸಾಧಿಸಬಹುದು ಮತ್ತೆ ಸೆಂಟ್ರಲ್ ಏಷ್ಯಾಗೆ ಸಂಪರ್ಕ ಸಾಧಿಸಬಹುದು ಅಂತ. ಹಂಗಾಗಿನೇ ಇಂಡಿಯಾ ಕೂಡ ಚಬಹಾರ್ ಏರ್ಪೋರ್ಟ್ ಅಲ್ಲಿ ನಾವು ಆಗ್ಲೇ $85 ಬಿಲಿಯನ್ ಅಷ್ಟು ಇನ್ವೆಸ್ಟ್ಮೆಂಟ್ ಗೆ ನಾವೆಲ್ಲ ಪ್ಲಾನ್ ಮಾಡ್ಕೊಂಡು ಸ್ಟ್ರಾಟಜಿಕ್ ಆಗಿ ಸುದೀರ್ಘವಾದ ಇನ್ವೆಸ್ಟ್ಮೆಂಟ್ ನ ಮಾಡ್ತಾ ಇದೀವಿ. ಸೊ ಹಿಂಗಾಗಿರೋದ್ರಿಂದ ಭಾರತದಕ್ಕೂ ಅದರ ಇಂಟ್ರೆಸ್ಟ್ ಇದೆ. ಹಂಗಾಗಿ ಇಂಡಿಯಾನು ತುಂಬಾ ಟ್ರಿಕ್ಕಿ ಸಿಚುಯೇಷನ್ ಅಲ್ಲಿ ಇದೆ. ಬ್ಯಾಲೆನ್ಸ್ ಮಾಡ್ಬೇಕು, ಒಂದ್ ಕಡೆ ಇಸ್ರೇಲ್ ನ ಕೂಡ ನೋಡ್ಬೇಕು, ಒಂದ್ ಕಡೆ ಇರಾನ್ ನೋಡ್ಬೇಕು. ಆ ತರದ ಇದ್ರಲ್ಲಿದೆ. ಬಹುಶಃ ಈ ಚಾಲೆಂಜ್ ನ ಇಂಡಿಯಾ ಸರಿಯಾಗಿ ಫೇಸ್ ಮಾಡುತ್ತೆ ಅಂತ ಅನ್ಸುತ್ತೆ ನನಗೆ. ಚಬಹಾರ್ ಅಂತ ಬಂದಾಗಲೂ ಸರ್, ಭಾರತದ ಶ್ರೀಮಂತ ಉದ್ಯಮಿಯೊಬ್ಬರ ದೊಡ್ಡ ಮಟ್ಟದ ಇನ್ವೆಸ್ಟ್ಮೆಂಟ್ ಆ ಪೋರ್ಟಲ್ ಇದೆ. ಅದು 70% ಹಿಟ್ ಆಗಿದೆ ಅಂತ ಒಂದು ಮಾಹಿತಿ ಇದೆ ಸರ್. 70% ಅದರಲ್ಲಿ ತೊಂದರೆಗೊಳಗಾಗಿದೆ ಅದು ಅಂತ. ಅದೇ ಯುದ್ಧ ಶುರುವಾದಾಗ ಇವ್ರದ್ದು ಅವ್ರದ್ದು ಅಂತ ಯಾರು ನೋಡೋದಿಲ್ಲಲ್ಲ, ಅದು ಸಮಸ್ಯೆ ಇರೋದು. ಯುದ್ಧಕ್ಕೆ ಕಣ್ಣಿಲ್ಲ. ಅವ್ರೇನು ಅಂದ್ರೆ ನಾಶ, ಯುದ್ಧ ಯಾವುದೇ ದೇಶ ಮಾಡಿದ್ರೇನು ಅದು ನಾಶ ಮಾಡುವಂತದ್ದು ಇಸ್ರೇಲ್ ಉದ್ದೇಶ ಆಗಿದ್ದರಿಂದ ಅವ್ರದ್ದೇನೋ ಒಂದು ಆಬ್ಜೆಕ್ಟಿವ್ ಇದೆ. ಸೊ ಹಂಗಾಗಿ ಸ್ಟ್ರಾಟಜಿಕ್ ಆಗಿ ಎಲ್ಲವನ್ನ ಹೊಡಿತಾ ಇದಾರೆ ಅವರು. ಸೊ ಹಂಗಾಗಿ ಇಡೀ ಇದು ಇಂಡಿಯಾಗೂ ತೊಂದರೆ ಆಗತ್ತೆ, ವಿಶ್ವಕ್ಕೂ ತೊಂದರೆ ಆಗತ್ತೆ ಅನ್ನೋಂಥದ್ದು ನನ್ನ. ಈಗ ಅಮೆರಿಕ ಪಾಯಿಂಟ್ ಆಫ್ ವ್ಯೂ ಇಂದ ನೋಡಿದಾಗ, ಈಗ ಅಮೆರಿಕ ಈಗ ಯುದ್ಧಗಳು ಏನು ಇಲ್ದಿದ್ದ ಕಾಲದಲ್ಲೇ ಡೊನಾಲ್ಡ್ ಟ್ರಂಪ್ ನೀತಿಗಳು ಇಡೀ ಅಮೆರಿಕವನ್ನೇ ಅಲ್ಲೋಲ ಕಲ್ಲೋಲ ಮಾಡಿ ಹಾಕ್ತಾ ಇದೆ. ಯಾರು ಇವತ್ತಿರ್ತಾರೋ ಅಮೆರಿಕಾದಲ್ಲಿ, ಯಾರು ಇರಲ್ವೋ, ಯಾರಿಗೆ ವೀಸಾ ಕೊಡ್ತಾರೋ, ಯಾರು ಕೊಡಲ್ವೋ, ಚೈನಾ ಮೇಲೆ ಒಂದು ಟ್ಯಾಕ್ಸ್ ಅಂತಾರೆ, ಭಾರತದ ಮೇಲೆ ಒಂದು ಟ್ಯಾಕ್ಸ್ ಅಂತ ಹೇಳ್ತಾರೆ. ಮನಸ್ಸಿಗೆ ಬಂದಂಥ ಒಂದು ದೊಡ್ಡ ಟ್ಯಾಕ್ಸ್ ವಾರೇ ಇವತ್ತಿಗೂ ಚಾಲ್ತಿಯಲ್ಲಿದೆ. ಸ್ವಲ್ಪ ಆ ಕಡೆ ಈ ಕಡೆ ಚೌಕಾಸಿ ನಡೀತಾನೆ ಬರ್ತಾ ಇದೆ, ಅದು ಬೇರೆ ಪಾರ್ಟು. ಇದರ ಮಧ್ಯೆ ಈಗ ಒಂದು ಮಧ್ಯಪ್ರಾಚ್ಯದ ಒಂದು ಬಿಕ್ಕಟ್ಟಿದೆಯಲ್ಲ, ಇದು ಇನ್ನೂ ಹದಗೆಡಿಸುತ್ತಾ ಇಡೀ ವಿಶ್ವದ ಅರ್ಥವ್ಯವಸ್ಥೆಯನ್ನ ಅಂತ? ಖಂಡಿತ ಹದಗೆಡಿಸುತ್ತೆ. ಅದು ಟ್ರಂಪಿನ ಟ್ಯಾರಿಫ್ ಇಂದ ಇದು ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಹೇಳಿತ್ತು, ಈ ಸರಿ ಟ್ರೇಡ್ ಎಕ್ಸ್ಪ್ಯಾಂಡ್ ಆಗುತ್ತೆ ಅಂತ ಭಾವಿಸಿದ್ವಿ ಈ ವರ್ಷ ನಾವು 25-26 ಅಲ್ಲಿ. ಆದ್ರೆ ಅದು 2.3% ಎಕ್ಸ್ಪ್ಯಾಂಡ್ ಆಗುತ್ತೆ ಅಂತ ಭಾವಿಸಿದ್ರು. ಆಮೇಲೆ ಟ್ರಂಪ್ ಟ್ಯಾರಿಫ್ ಬಂದ್ಮೇಲೆ ಅವರು 0.2 ಕಾಂಟ್ರಾಕ್ಟ್ ಆಗುತ್ತೆ, ಕಡಿಮೆ ಆಗತ್ತೆ ಅಂತ ಲೆಕ್ಕ ಹಾಕಿದ್ರು. ಬಹುಶಃ ಈ ಯುದ್ಧ ಬಂದ ಮೇಲೆ ಏನಾದ್ರು ಸಮೀಕ್ಷೆ ಮಾಡಿ ಅವರು ಹೇಳಿದ್ರೆ, ಎಸ್ಟಿಮೇಟ್ ಮಾಡಿದ್ರೆ ಬಹುಶಃ ನಮ್ಗೆ 2.3 ಅಷ್ಟೇ ಕಾಂಟ್ರಾಕ್ಟ್ ಆಗತ್ತಾ ಅಂತ. ಅಷ್ಟ್ರ ಮಟ್ಟಿಗೆ ವಿಶ್ವ ಹಿಂದಕ್ಕೆ ಹೋಗುತ್ತೆ. ಯಾಕೆಂದ್ರೆ ಯಾವಾಗ್ಲೂ ಟ್ರೇಡ್ ಇಂದ ಗೇನ್ ಸಿಚುಯೇಷನ್ ಇರ್ತಾ ಇತ್ತು, ಇಲ್ಲಿ ವಿನ್ ಸಿಚುಯೇಷನ್ ಇರ್ತಾ ಇತ್ತು. ಆದ್ರೆ ಈಗ ಒಂದು ಟ್ರಂಪ್ ನೀತಿಗಳು, ಇನ್ನೊಂದು ಈ ಇರಾನ್ ಮತ್ತೆ ಇಸ್ರೇಲ್ ನಡುವಿನ ನಂಬಿಕೊಂಡು ಇಸ್ರೇಲ್ ಇರೋದು ಸೇಫ್ ಆಗಿರುತ್ತಾ, ಅಥವಾ ಇಸ್ರೇಲ್ ತನ್ನ ಬಲದ ಮೇಲೆ ಮಾತ್ರ ತಾನಲ್ಲಿ ಯುದ್ಧ ಮಾಡಬೇಕಾಗತ್ತಾ? ಜೊತೆಗೆ ಇರಾನ್ ಜೊತೆಗೆ ಅರಬ್ ದೇಶಗಳು ಇವರೆಲ್ಲರೂ ಕೂಡ ಸೇರಿಕೊಂಡರೆ ಇನ್ನೂ ವರ್ಸ್ಟ್ ಆಗಬಹುದಾ ಇಡೀ ಕಂಡೀಷನ್ಸ್ ಅಂತ? ನನಗೆ ಪರ್ಸನಲಿ ಫೀಲಿಂಗ್ ಇಷ್ಟೊಂದು ಇದು ವ್ಯಾಪ್ಸಕ್ಕೆ ಬಿಡಲ್ಲ ಇವರೆಲ್ಲರೂ ಸೇರಿ ಅಂತ ಅನ್ಸುತ್ತೆ. ಯಾಕೆಂತಂದ್ರೆ ಯಾರ್ದು ಇಂಟ್ರೆಸ್ಟ್ ಸರ್ವ್ ಆಗಲ್ಲ. ಒಂದ್ ವೇಳೆ ಇದು ವಿಶ್ವದಾದ್ಯಂತ ಇದು ಥರ್ಡ್ ವರ್ಲ್ಡ್ ವಾರ್ಗೆ ಏನಾದ್ರು ಇದಕ್ಕೆ ಈಡ್ ಮಾಡ್ಕೊಟ್ರೆ, ಈಗ ನೀವ್ ಹೇಳೋ ತರ ಎಲ್ಲ ಅರಬ್ ಕಂಟ್ರೀಸ್ ಇವ್ರ ಜೊತೆ ಜಾಯಿನ್ ಆಗಿ, ಚೈನಾ ರಷ್ಯಾ ಏನಾದ್ರು ಇವ್ರ ಕಡೆ ಜಾಯಿನ್ ಆಗಿ, ಈ ತರದೆಲ್ಲ ಆದ್ರೆ ಖಂಡಿತ ಮಾಸ್ ಡಿಸ್ಟ್ರಕ್ಷನ್ ಆಗತ್ತೆ. ಅದು ಬಹುಶಃ ಯಾವ ದೇಶಗಳು ಆ ತರದ ಇಂಟೆಂಟ್ ತೋರಿಸ್ತಾ ಇಲ್ಲ. ನಿಮ್ಗೆ ತುಂಬಾ ಪ್ರೊವೊಕೇಟಿವ್ ಸ್ಟೇಟ್ಮೆಂಟ್ಸ್ ಕಾಣಿಸ್ತಾ ಇರೋದು ಅಮೆರಿಕ ಕಡೆಯಿಂದ ಬಿಟ್ರೆ, ಅಮೆರಿಕ ಮತ್ತೆ ಇಸ್ರೇಲ್ ಕಡೆಯಿಂದ ಬಿಟ್ರೆ, ಮತ್ತೆ ಅಫ್ಕೋರ್ಸ್ ಇರಾನ್ ಅಫೆಕ್ಟ್ ಆಗಿದೆ, ಅವರು ಮಾತಾಡ್ತಿದ್ದಾರೆ. ಸೊ ಈ 3 ದೇಶಗಳಿಂದ ಬಿಟ್ರೆ ಇನ್ನು ಎಲ್ಲಿನೂ ನಿಮ್ಗೆ ಈ ತರದ ತುಂಬಾ ಪಾಕಿಸ್ತಾನ ನಿಮ್ಗೆ ನ್ಯೂಕ್ಲಿಯರ್ ಕೊಡ್ತೀನಿ ಈ ತರದ್ದು ಒಂದೆರಡು ಬಿಟ್ರೆ ಅವ್ರ ಆ ತರದ ಯಾರು ಅದನ್ನ ಫೇಸ್ ವ್ಯಾಲ್ಯೂ ಆಗಿ ತಗೊಳಕ್ಕೂ ಆಗಲ್ಲ ಅವ್ರು ಹೇಳಿದ್ರೆ. ಸೊ ಅದನ್ನ ಬಿಟ್ರೆ ನನ್ಗೆ ಇನ್ನೆಲ್ಲೂ ತುಂಬಾ ಪ್ರೊವೊಕೇಟಿವ್ ಆಗಿ ಬೇರೆ ದೇಶಗಳು ಯಾವ್ದನ್ನು ಮುಂದಕ್ಕೆ ಬರ್ತಿಲ್ಲ. ಸೊ ಹಂಗಾಗಿ ಐ ಸ್ಟ್ರಾಂಗ್ಲಿ ಬಿಲೀವ್ ಇದನ್ನ ಎಲ್ಲೋ ಇವ್ರದೊಂದು ಅವ್ರ ಮಾತುಕತೆಗೆ ಅಮೆರಿಕಾದ ಯಾವ್ದೊಂದು ಬಿಸ್ನೆಸ್ ಇಂಟ್ರೆಸ್ಟ್ ಇರುತ್ತೆ ಇದ್ರಲ್ಲಿ. ಸೊ ಅವರು ಮಾತುಕತೆಗೆ ಬನ್ನಿ ಅಂತ ಇವ್ರು ಬರ್ಲಿಲ್ಲ ಅನ್ನೋ ಕಾರಣಕ್ಕಾಗಿ ಈ ಮೂಲಕ ಇಸ್ರೇಲ್ ಮೂಲಕ ಪ್ರಯತ್ನ ಪಟ್ಟಿರ್ತಾರೆ. ಸೊ ಈಗ ವಿಧಿ ಇಲ್ಲದೆ ಇದ್ರೆ ಇಸ್ರೇಲ್ ಹತ್ರ ತುಂಬಾನೇ ಇವಾಗ ಅವಾಗ್ಲೇ ನೀವು ಚರ್ಚೆಯಲ್ಲಿ ಮಾತಾಡ್ತಾ ಹೇಳ್ತಾ ಇದ್ರಿ ಅದನ್ನ, ಇಸ್ರೇಲ್ ನ್ಯಾಚುರಲಿ ಇವಾಗ ಅಡ್ವಾಂಟೇಜಸ್ ಪೊಸಿಷನ್ ಅಲ್ಲಿ ಇದೆ. ಸೊ ಅದು ಅಡ್ವಾಂಟೇಜಸ್ ಪೊಸಿಷನ್ ಇರೋದಕ್ಕೆ ಒಂದು ಅಮೆರಿಕ ಕೂಡ ಕಾರಣ. ಸೊ ಅಮೆರಿಕ ಇಸ್ರೇಲ್ ನ ಯಾವುದೇ ಕಾರಣಕ್ಕೂ ಬಿಟ್ಕೊಡೋದಲ್ಲ ಅಂತ ಅನ್ನೋದು ಜಗಜ್ಜಾಹೀರ ಆಗಿರೋದ್ರಿಂದ ನ್ಯಾಚುರಲಿ ಇದು ಅವ್ರದ್ದು ಆಬ್ಜೆಕ್ಟಿವ್ ಈಡೇ ಇರ್ತಿದ್ದಂಗೆನೆ ಇವಾಗ ಇರಾನ್ಗೂ ಅರ್ಥ ಆಗತ್ತೆ, ಇಲ್ಲ ನನ್ಗೆ ಹೆಚ್ಚು ದಿನ ಇದನ್ನ ತಡ್ಕೊಳಕ್ ಆಗಲ್ಲ ಅಂತ. ಪ್ರಾಬಬ್ಲಿ ದೇ ವಿಲ್ ಕಮ್ ಟು ದಿ ಟೇಬಲ್ಸ್, US ಜೊತೆಗೆ ಮಾತುಕತೆಗೆ ಅವ್ರು ಒಪ್ಕೊಳ್ತಾರೆ ಅಂತ ನನಗನ್ಸುತ್ತೆ. ಹಂಗಾಗಿ ಇದು ಆ ಮಟ್ಟಕ್ಕೆ ವ್ಯಾಪ್ಸಲ್ಲ. ಒಂದ್ ವೇಳೆ ಆ ಮಟ್ಟಕ್ಕೆ ವ್ಯಾಪ್ಸಿದ್ರೆ ಇದು ನಿಜವಾಗ್ಲೂ 3ನೇ ಮಹಾಯುದ್ಧ ತರದಲ್ಲಿ ವಿಶ್ವ ಮಹಾಯುದ್ಧ ಆಗುತ್ತೆ. ಆಗ ಇಡೀ ಮಾಸ್ ಡಿಸ್ಟ್ರಕ್ಷನ್ ಆಗುತ್ತೆ. ಪ್ರತಿ ದೇಶಕ್ಕೂ ಇದರ ಬಿಸಿ ತಟ್ಟಲ್ಲ, ತಪ್ಪಲ್ಲ.
ಓಕೆ, ಕೇಶವ್ ಸರ್ ಇದ್ದಾರೆ, ಮಾತಾಡ್ತೀನಿ ಅವನ್ನ. ಕೇಶವ್ ಸರ್, ನಾವಿಲ್ಲಿ ನೋಡ್ತಾ ಇದ್ವಿ ಎಕಾನಮಿ ಕಥೆ ಏನು ಅಂತ. ನಮಗೆ ಒಂದು ಆದ ಮೇಲೆ ಒಂದು ಸರ್, ಈಗ ಒಂದು ಕಡೆ ಯುಕ್ರೇನ್ ನಡೀತಾನೆ ಬರ್ತಾ ಇದೆ, ಯುಕ್ರೇನ್ ಮತ್ತು ರಷ್ಯಾ. ಅವಾಗೆಲ್ಲ ಸೂರ್ಯಕಾಂತಿ ಎಣ್ಣೆಯಿಂದ ನಾವು ಮಾತಾಡ್ತಾ ಇದ್ವಿ. ಆನಂತರದಲ್ಲಿ ರಷ್ಯಾ ಕಡೆಯಿಂದ ನಾವು ಗ್ಯಾಸ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ, ಪೆಟ್ರೋಲ್ ಬಗ್ಗೆ ಮಾತಾಡ್ತಾ ಇದ್ವಿ. ಅವಾಗೇನು ರಷ್ಯಾ ಆಫರ್ ಮಾಡ್ತು 50% ಡಿಸ್ಕೌಂಟಲ್ಲಿ ನಮಗೆ ಕೊಟ್ಬಿಡ್ತೀನಿ ಅಂತ ಹೇಳಿ. ಯುಕ್ರೇನ್ ಕಡೆಯಿಂದ ಬಹಳಷ್ಟು ನಮಗೆ ನಷ್ಟ ಆಯಿತು. ವೈದ್ಯಕೀಯ ವಿದ್ಯಾರ್ಥಿಗಳಲ್ಲಿ ಓದ್ತಾ ಇದ್ರು, ಇದೊಂದು ಭಾಗ. ಸುಧಾರಿಸ್ಕೊಳ್ಳೋ ಅಷ್ಟರಲ್ಲಿ ಪಾಕಿಸ್ತಾನ ಬಂತು, ಅವಾಗ ಒಂದಷ್ಟು ಪೆಟ್ಟು, ಒಂದಷ್ಟು ಏರುಪೇರುಗಳಾಯಿತು. ಈಗ ನೋಡಿದ್ರೆ ಮಧ್ಯಪ್ರಾಚ್ಯದ ಇಶ್ಯೂ ಶುರುವಾಗಿದೆ. ಇಸ್ರೇಲಿಂದ ನಮಗೇನು ನಡೀತು, ಇರಾನಿಂದ ನಮಗೇನು ನಡೀತು, ಇದೇ ರೀತಿ ಇದು ಮುಂದುವರೆದರೆ ಈಗ ಅಮೇರಿಕ ಬಿಡಿ, ವಿಶ್ವದಲ್ಲಿ ಯಾವ ದೇಶದಲ್ಲಿ ಏನು ಯಾರು ಜೋರ ಕೆಮ್ಮಿದ್ರು ಕೂಡ ಅಮೇರಿಕ ಯಾರ್ದೋ ಒಬ್ಬರ ಜೊತೆ ಸೇರ್ಕೊಳ್ಳೋದು, ಒಬ್ಬರು ನಾಶ ಮಾಡೋದು, ಅದರ ಬೆಳೆ ಬೇಯಿಸ್ಕೊಳ್ಳೋದು, ವೆಪನ್ ಡೀಲ್ ಮಾಡ್ಕೊಳ್ಳೋದು, ಸುಮ್ಮನೆ ಇರೋದು ಮಾಡ್ತಾ ಬರ್ತಾ ಇದೆ. ಸೊ ಇದೀಗ ನಮ್ಮ ಕಥೆ ಏನು, ಇಂಡಿಯಾದ ಕಥೆ ಏನಿದ್ರ ಮಧ್ಯೆ ಅಂತ? ತುಂಬಾ ಕ್ಲಿಷ್ಟವಾದ ಸ್ಥಿತಿಲಿ ಇದೀವಿ ನಾವು. ಆದ್ರೆ ಏನಂದ್ರೆ ಇಂಡಿಯಾ ಒಂದು ಮೊದಲಿನ ಡಿಫ್ರೆಂಟ್ ಪಾಲಿಸಿ ಯೋಚನೆ ಮಾಡ್ತಾ ಇದೆ. ಮೊದಲಾದ್ರೆ ನಾವು ವಾಟರ್ ಫಾಲ್ ಅಪ್ರೋಚ್ ಮಾಡ್ತಾ ಇದ್ವಿ, ಅಂದ್ರೆ ಈಗಾದ್ರೆ ಹೀಗೆ ಅಂತ. ಈಗ ಡಿಫ್ರೆಂಟ್ ಸಿನಾರಿಯೋಸ್ ನ ಇಂಡಿಯಾ ಯೋಚನೆ ಮಾಡ್ತದೆ, ಎಜೈಲ್ ಅಪ್ರೋಚ್ ಅಂತ ಮಾಡ್ತಾ ಇದೆ ಇಂಡಿಯಾ ಸ್ಟ್ರಾಟಜಿಕ್ ಆಗಿ. ಹಂಗಾಗಿ ಎಫೆಕ್ಟ್ ಆಗೇ ಆಗತ್ತೆ, ಎಫೆಕ್ಟ್ ಆಗಲ್ಲ ಅಂತ ನಾನು ಹೇಳಲ್ಲ. ಬಟ್ ಅದನ್ನ ಎಷ್ಟು ಕಡಿಮೆ ಮಾಡಬಹುದು ಆ ತರದ ಒಂದು ಸ್ಟ್ರಾಟಜೀಸ್ ನ ಇಂಡಿಯಾ ಬಿಲ್ಡ್ ಮಾಡ್ಕೊಳ್ತಾ ಇದೆ ಅಂತ ಅನ್ಸುತ್ತೆ. ಬಟ್ ಇವತ್ತು ನನ್ಗೆ ಇರಾಕ್ ಡೆಪ್ಟಿ ಪ್ರೈಮ್ ಮಿನಿಸ್ಟರ್ ಅವರು ಫಾದ್ ಹುಸೇನ್ ಅವರು ಹೇಳಿರೋದು ಒಂದ್ ಸ್ವಲ್ಪ ಆತಂಕಕ್ಕೀಡ್ ಮಾಡುತ್ತೆ. ಯಾಕೆಂದ್ರೆ ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಈ ಸ್ಟ್ರೈಟ್ ಆಫ್ ಹಾರ್ಮೂಸ್ ಏನಾದ್ರೂ ಒಂದ್ ವೇಳೆ ಬ್ಲಾಕ್ ಮಾಡಿದ್ರೆ ಪ್ರತಿದಿನ 5 ಮಿಲಿಯನ್ ಬ್ಯಾರಲ್ ಆಯಿಲ್ ನಿಂತೋಗುತ್ತೆ ಇದಕ್ಕೆ, ವಿಶ್ವಕ್ಕೆ. ಸೊ ಅವಾಗ ಇದು $200-300 ಪರ್ ಬ್ಯಾರಲ್ ಅಷ್ಟು ಹೋಗ್ಬೋದು ಅಂತ. ಒಂದ್ ವೇಳೆ ಹಂಗೇನಾದ್ರೂ ಆಗ್ಬಿಟ್ರೆ ನಿಜಕ್ಕೂ ಭಾರತಕ್ಕೆ ದೊಡ್ಡ ಹೊಡೆತ ಅಂತ ಕಾಣುತ್ತೆ. ಯಾಕೆ ಆ ಮಾತನ್ನ ಹೇಳ್ತಿದ್ದೀನಿ ನಾನು ಅಂತಂದ್ರೆ, ಈಗ ನಮ್ಗೆ ಎಸ್ಟಿಮೇಟ್ಸ್ ಏನ್ ಹೇಳುತ್ತೆ ಅಂತಂದ್ರೆ, ನಾವು ಒಂದು ಗ್ರೋತ್ ರೇಟ್ ನ ಒಂದು ಲೆಕ್ಕ ಇಟ್ಕೊಂಡು ಮಾತಾಡ್ತಾ ಇದೀವಿ. ಅಂದ್ರೆ ನಾವೀಗ ವಿಶ್ವದ ಅತಿ ವೇಗವಾಗಿ ಬೆಳೀತಿರುವ ಆರ್ಥಿಕತೆ ಆಗಿರೋದ್ರಿಂದ ಎಲ್ಲ ವಿಶ್ವ ನಮ್ ಕಡೆ ನೋಡ್ತಾ ಇದೆ. ಇಲ್ಲ 6.3 to 6.8% ಅಷ್ಟು ಗ್ರೋತ್ ಆಗತ್ತೆ ಇಂಡಿಯಾ ಅಂತ. ಆದ್ರೆ ಅದು ಆ ಲೆಕ್ಕಾಚಾರ ಯಾವ ತರದಲ್ಲಿ ಮಾಡ್ಕೊಂಡಿದೀವಿ ನಾವು ಅಂದ್ರೆ, $65 ಪರ್ ಬ್ಯಾರಲ್ ಇರುತ್ತೆ ಅಂತ ಒಂದು ಅಂದಾಜ್ ಮಾಡ್ಕೊಂಡು ಮಾಡಿದೀವಿ. ಅದು ಏನಾದ್ರೂ ಇವಾಗ ಒಂದು ಎಸ್ಟಿಮೇಟ್ಸ್ ಏನ್ ಹೇಳುತ್ತೆ ಅಂದ್ರೆ, ಈವನ್ ಇವರು ಫಾದ್ ಹುಸೇನ್ ಅವ್ರು ಹೇಳಿರೋ $200 ಬಿಡಿ ಪರ್ ಬ್ಯಾರಲ್ಗೆ, $10 ಹೆಚ್ಚಾದ್ರೆ ನಮ್ದು GDP 0.3 ಕಡಿಮೆ ಆಗುತ್ತೆ. ಹಾಗೇನೆ ಇನ್ಫ್ಲೇಷನ್ 0.4 ಹೆಚ್ಚಾಗುತ್ತೆ. ಸೊ ಈ ತರದ ಒಂದು ಕ್ಲಿಷ್ಟ ಸ್ಥಿತಿಯಲ್ಲಿ ನಾವಿದೀವಿ. ಆದ್ರೆ ಬಹುಶಃ ಇದು ತುಂಬಾ ಸುದೀರ್ಘವಾಗಿ ನಡೆಯಲ್ಲ ಅಂತ ನನ್ನ ಒಂದು ಅಂದಾಜು. ಯಾಕೆಂತಂದ್ರೆ ಇದರಲ್ಲಿ ಚೈನಾ ಇಂಟ್ರೆಸ್ಟ್ ಇದೆ, ಅಮೆರಿಕ ಇಂಟ್ರೆಸ್ಟ್ ಇದೆ, ಮತ್ತೆ ಈಗ ಸದ್ಯಕ್ಕೆ ಯಾರಿಗೂ 3ನೇ ಯುದ್ಧ ಬೇಡವಾದ್ರಿಂದ ಬಹುಶಃ ಇದಕ್ಕೆ ಒಂದು ಅಂತ್ಯ. ರಿಯಲ್ ಎಂಡ್ ಅನ್ನೋದು ಅಮೆರಿಕ ಕಡೆಯಿಂದ ಬರ್ತಿರ್ತಕ್ಕಂಥ ವರ್ಡ್ ಸರ್, ಅದು ರಿಯಲ್ ಎಂಡ್ ಅನ್ನೋ ಒಂದು ಪದ ಅಮೆರಿಕ ಕಡೆಯಿಂದ ಬರ್ತಿದ್ಯಲ್ಲ. ಇರಾನ್ಗೆ ರಿಯಲ್ ಎಂಡ್ ಅಂತ ಕೂತ್ರೆ, ಇರಾನ್ ಜೊತೆಗೂ ಅರಬ್ ದೇಶಗಳು ಅಕ್ಕಪಕ್ಕದವ್ರು ಅವ್ರಿಗೂ ಒಬ್ಬರಲ್ಲ ಒಬ್ರು ಫ್ರೆಂಡ್ ಅವ್ರಿಗೂ ಇದಾರಲ್ಲ ಸರ್, ಅವ್ರಿಗೂ ಇದಾರೆ. ಅಲ್ಲ, ಇನ್ನೊಂದು ನಿಮ್ಗೆ ನೀವು ಹೇಳಿದಕ್ಕೆ ಇನ್ನೊಂದು ವಿಚಾರ ನಾನು ಆಡ್ ಮಾಡ್ಬೇಕು. ಚೈನಾದವ್ರಿಗೆ 80% ಎಕ್ಸ್ಪೋರ್ಟ್ ಯಾರು ಮಾಡ್ತಾ ಇದಾರೆ ಆಯಿಲ್ ಅಂತಂದ್ರೆ, ಚೈನಾ ಏನು ಇರಾನ್ ಏನ್ ಪ್ರೊಡ್ಯೂಸ್ ಮಾಡುತ್ತೆ ಪ್ರತಿ ಇದು 33 ಮಿಲಿಯನ್ ಬ್ಯಾರಲ್ ಅದು ಪ್ರತಿದಿನ ಪ್ರೊಡ್ಯೂಸ್ ಮಾಡುತ್ತೆ. ಅದರಲ್ಲಿ 80% ಅವ್ರು ಚೈನಾಕ್ ಕೊಡ್ತಾರೆ. ಸೊ 80% ಅವ್ರು ಚೈನಾಕ್ ಕೊಡೋದ್ರಿಂದ ಚೈನಾ ಇಂಟ್ರೆಸ್ಟ್ ಇದೆ ಅಲ್ಲಿ. ಸೊ ಹಂಗಾಗಿ ಚೈನಾ ಅವ್ರಿಗೆ ಬ್ಯಾಕ್ ಮಾಡ್ತಾರೆ ಅಂತ ಗ್ಯಾರಂಟಿ ಆದ ತಕ್ಷಣ USA ಮಾತುಕತೆಗೆ ಇಸ್ರೇಲ್ನ ಒಪ್ಸುತ್ತೆ ಅಂತ ನನ್ನ ಲೆಕ್ಕಾಚಾರ. ಓಕೆ, ಈಗ ಇನ್ನೊಂದು ಸರ್, ಈಗ ಇಸ್ರೇಲ್ ಪಾಯಿಂಟ್ ಆಫ್ ವ್ಯೂಯಿಂದ ನೋಡಿದಾಗ, ಈಗ ಒಂದು ದೇಶವನ್ನು ನಾವು ಮೊದಲು ಅವ್ರನ್ನ ಬಾಂಬು ಅಥವಾ ಮಿಸೈಲ್ ಅಥವಾ ಡ್ರೋನ್ ಈ ದಾಳಿಯಿಂದ ಅಲುಗಾಡ್ಸೋಕ್ಕಿಂತ ಮುಂಚೆ ಎಕನಾಮಿಕಲಿ ಅವ್ರನ್ನ ಬ್ಲಾಕ್ ಮಾಡಬೇಕು ಅಂತ. ಮೊದಲೇ ಅವ್ರಿಗೆ ಹಣಕಾಸಿನ ನೆರವು ಎಲ್ಲಿಂದ ಬರುತ್ತೆ, ಅವ್ರ ವ್ಯಾಪಾರ ಎಲ್ಲಿಂದ ಆಗುತ್ತೆ, ಅದನ್ನು ಬ್ಲಾಕ್ ಮಾಡಲೇಬೇಕು ಅಂತೇಳಿ ಇಸ್ರೇಲ್ ಹೊಡುತ್ತೆ. ಇಸ್ರೇಲ್ನ ಏನೇನು ಬ್ಲಾಕ್ ಮಾಡಬೇಕು ಅಂತ ಇರಾನ್ ಟ್ರೈ ಮಾಡ್ತಾ ಇರುತ್ತೆ. ಈಗ ಚೈನಾ ಈ ಥರ ಇವರೇನೋ ಆರಾಮಾಗಿ ವ್ಯಾಪಾರ ಮಾಡಿಕೊಂಡು ಚೈನಾಯಿಂದ ಪ್ರತಿದಿನ ಇವರು ತೈಲ ಮಾರ್ಕೊಂಡು ದುಡ್ಡು ಬರ್ತಾ ಇದ್ದರೆ ಅವ್ರು ಎಷ್ಟು ಬೇಕಾದ್ರೂ ಕೊಂಡ್ಕೊಳ್ತಾನೆ ಇರ್ತಾರೆ ಇರಾನ್ನವರು ಯುದ್ಧ ಶಸ್ತ್ರಾಸ್ತ್ರಗಳನ್ನು. ಸೊ ಹಾಗಿದ್ದಾಗ ಇವರು ಅದನ್ನು ಬ್ಲಾಕ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಅದಕ್ಕೆ ತೈಲ ಬಾವಿಗಳನ್ನೇ ಟಾರ್ಗೆಟ್ ಮಾಡ್ಕೊಂಡು ಅಟ್ಯಾಕ್ ಮಾಡ್ತಾ ಇರೋದು. ತೈಲ ಬಾವಿಗಳೇ ಟಾರ್ಗೆಟ್ ಇವರಿಗೆ, ಇಸ್ರೇಲ್ ಅವರಿಗೆ. ಸೊ ಹೀಗಿದ್ದಾಗ ಅವರ ಎಕನಾಮಿಕ್ ಕಾರಿಡಾರನ್ನು ಇಸ್ರೇಲ್ ಧ್ವಂಸ ಮಾಡಿದ್ರೆ ಅವಾಗ ಏನು ಗತಿ ಅಂತ? ಇಲ್ಲ, ಖಂಡಿತ ಇದು ಭಾರತಕ್ಕೆಲ್ಲ ಇಡೀ ವಿಶ್ವಕ್ಕೆ ತೊಂದರೆ ಆಗುತ್ತೆ. ಯಾಕೆಂದ್ರೆ 80% ಅಷ್ಟು ಆಯಿಲ್ ಮೂವ್ ಆಗ್ತಾ ಇರುವ ರೂಟ್ ನ ಬ್ಲಾಕ್ ಮಾಡ್ತಾರಲ್ಲ ಇವರು. ಇದು ಬರೀ ಇವ್ರು 2 ದೇಶದ ನಡುವಿನ ಯುದ್ಧ ಆಗಿ ಉಳಿಯಲ್ಲ ಅವಾಗ.
Okay. ಯಾಕೆಂತಂದ್ರೆ ಇಡೀ ವಿಶ್ವದ ವ್ಯಾಪಾರವನ್ನ ಅಲ್ಲೋಲು ಕಲ್ಲೋಲು ಮಾಡುತ್ತಿದ್ದೋ. ಸೊ ಹಂಗಾಗಿ ಇದು ಏನಾಗತ್ತೆ, ಇದು ಈ ಬರೀ ಎರಡರ ಮಧ್ಯೆ ಆಗಲ್ಲ. ಈಗ ಬೇರೆ ಬೇರೆ ಎಲ್ಲ ದೇಶಗಳಿಗೆ ಯಾವಾಗ ತೊಂದರೆ ಆಗುತ್ತೆ, ಬೇರೆ ಬೇರೆ ಮ್ಯಾಗ್ನಿಟ್ಯೂಡ್ ಅಲ್ಲಿ ತೊಂದರೆ ಆಗ್ಬೋದು. ಹಾಗಾಗಿ ಎಲ್ಲ ದೇಶಗಳು ಪ್ರೆಷರ್ ಮಾಡುತ್ತೆ ಅಂತ ನಾನ್ ಲೆಕ್ಕಾಚಾರ. ಯಾಕಂದ್ರೆ ಇದು ಕೇವಲ ಇಂಡಿಯಾಗೆ ತೊಂದರೆ ಆಗ್ತಾ ಇದೆ, ಚೈನಾಗೆ ತೊಂದರೆ ಆಗ್ತಿದೆ ಅಂತಲ್ಲ, ಇಡೀ ವಿಶ್ವಕ್ಕೆ ಇದರಿಂದ ತೊಂದರೆ ಆಗ್ತದೆ. ಸೊ ಹಂಗಾಗಿ ಎಲ್ಲ ಕಂಟ್ರೀಸು ಒಟ್ಟಾಗಿ ಪ್ರೆಷರ್ ಹಾಕ್ತಾರೆ ಅಂತ. ಅದರಲ್ಲಿ ಮೋರ್ಸೋ US ಮತ್ತೆ ಚೈನಾ ಮಾತುಕತೆಗೆ, ಮತ್ತೆ ರಷ್ಯಾ ಕೂಡ ಅದರಲ್ಲಿ ಭಾಗಿಯಾಗತ್ತೆ. ಯಾಕೆಂತಂದ್ರೆ ಈಗ ನಾವೇನ್ ಮಾಡ್ಕೊಂಡಿದ್ವಿ ಅಂದ್ರೆ ಚೈನಾನ ಟ್ರೇಡ್ ರೂಟ್ ನ ಕಡಿಮೆ ಮಾಡಿ, ಅವ್ರು ಯಾವ್ಯಾವ್ದು ಟ್ರೇಡ್ ರೂಟ್ ಅಲ್ಲಿ ಅವರು ಇದರಲ್ಲಿ ಹಸ್ತಕ್ಷೇಪ ಇದೆ ಅಥವಾ ಅವ್ರು ನಿರ್ಮಿಸ್ತಿದ್ದಾರೆ ಅವನ್ನ ಬಿಟ್ಟು ಇಂಟರ್ನ್ಯಾಷನಲ್ ನಾರ್ತ್ ಸೌತ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್ ಮಾಡಕ್ಕೆ ಇಂಡಿಯಾ ಪ್ರಯತ್ನ ಪಡ್ತಾ ಇತ್ತು. ಅದು ಇರಾನ್ ಮೂಲಕನೇ ಪ್ರಯತ್ನ ಪಟ್ಟಿತ್ತದು. ರಷ್ಯಾಗೆ ನೇರವಾಗಿ ನಾವು ಸಂಪರ್ಕ ಸಾಧಿಸಬಹುದು, ಮತ್ತೆ ಸೆಂಟ್ರಲ್ ಏಷ್ಯಾಗೆ ಸಂಪರ್ಕ ಸಾಧಿಸಬಹುದು ಅಂತ. ಹಂಗಾಗಿನೇ ಇಂಡಿಯಾ ಕೂಡ ಚಬಹಾರ್ ಏರ್ಪೋರ್ಟ್ ಅಲ್ಲಿ ನಾವು ಆಗ್ಲೇ $85 ಬಿಲಿಯನ್ ಅಷ್ಟು ಇನ್ವೆಸ್ಟ್ಮೆಂಟ್ ಗೆ ನಾವೆಲ್ಲ ಪ್ಲಾನ್ ಮಾಡ್ಕೊಂಡು ಸ್ಟ್ರಾಟಜಿಕ್ ಆಗಿ ಸುದೀರ್ಘವಾದ ಇನ್ವೆಸ್ಟ್ಮೆಂಟ್ ನ ಮಾಡ್ತಾ ಇದೀವಿ. ಸೊ ಹಿಂಗಾಗಿರೋದ್ರಿಂದ ಭಾರತದಕ್ಕೂ ಅದರ ಇಂಟ್ರೆಸ್ಟ್ ಇದೆ. ಹಂಗಾಗಿ ಇಂಡಿಯಾನು ತುಂಬಾ ಟ್ರಿಕ್ಕಿ ಸಿಚುಯೇಷನ್ ಅಲ್ಲಿ ಇದೆ. ಬ್ಯಾಲೆನ್ಸ್ ಮಾಡ್ಬೇಕು, ಒಂದ್ ಕಡೆ ಇಸ್ರೇಲ್ ನ ಕೂಡ ನೋಡ್ಬೇಕು, ಒಂದ್ ಕಡೆ ಇರಾನ್ ನೋಡ್ಬೇಕು. ಆ ತರದ ಇದ್ರಲ್ಲಿದೆ. ಬಹುಶಃ ಈ ಚಾಲೆಂಜ್ ನ ಇಂಡಿಯಾ ಸರಿಯಾಗಿ ಫೇಸ್ ಮಾಡುತ್ತೆ ಅಂತ ಅನ್ಸುತ್ತೆ ನನಗೆ. ಚಬಹಾರ್ ಅಂತ ಬಂದಾಗಲೂ ಸರ್, ಭಾರತದ ಶ್ರೀಮಂತ ಉದ್ಯಮಿಯೊಬ್ಬರ ದೊಡ್ಡ ಮಟ್ಟದ ಇನ್ವೆಸ್ಟ್ಮೆಂಟ್ ಆ ಪೋರ್ಟಲ್ಲಿದೆ. ಅದು 70% ಹಿಟ್ ಆಗಿದೆ ಅಂತ ಒಂದು ಮಾಹಿತಿ ಇದೆ ಸರ್. 70% ಅದರಲ್ಲಿ ತೊಂದರೆಗೊಳಗಾಗಿದೆ ಅದು ಅಂತ. ಅದೇ ಯುದ್ಧ ಶುರುವಾದಾಗ ಇವ್ರದ್ದು ಅವ್ರದ್ದು ಅಂತ ಯಾರು ನೋಡೋದಿಲ್ಲಲ್ಲ, ಅದು ಸಮಸ್ಯೆ ಇರೋದು. ಯುದ್ಧಕ್ಕೆ ಕಂಡಿಲ್ಲ. ಅವ್ರೇನು ಅಂದ್ರೆ ನಾಶ, ಯುದ್ಧ ಯಾವುದೇ ದೇಶ ಮಾಡಿದ್ರೇನು ಅದು ನಾಶ ಮಾಡುವಂತದ್ದು ಇಸ್ರೇಲ್ ಉದ್ದೇಶ ಆಗಿದ್ದರಿಂದ ಅವ್ರದ್ದೇನೋ ಒಂದು ಆಬ್ಜೆಕ್ಟಿವ್ ಇದೆ. ಸೊ ಹಂಗಾಗಿ ಸ್ಟ್ರಾಟಜಿಕ್ ಆಗಿ ಎಲ್ಲವನ್ನ ಹೊಡಿತಾ ಇದಾರೆ ಅವರು. ಸೊ ಹಂಗಾಗಿ ಇಡೀ ಇದು ಇಂಡಿಯಾಗೂ ತೊಂದರೆ ಆಗತ್ತೆ, ವಿಶ್ವಕ್ಕೂ ತೊಂದರೆ ಆಗತ್ತೆ ಅನ್ನೋಂಥದ್ದು ನನ್ನ ಅಮೆರಿಕ ಪಾಯಿಂಟ್ ಆಫ್ ವ್ಯೂ ಇಂದ ನೋಡಿದಾಗ, ಈಗ ಅಮೆರಿಕ ಈಗ ಯುದ್ಧಗಳು ಏನು ಇಲ್ದಿದ್ದ ಕಾಲದಲ್ಲೇ ಡೊನಾಲ್ಡ್ ಟ್ರಂಪ್ ನೀತಿಗಳು ಇಡೀ ಅಮೆರಿಕವನ್ನೇ ಅಲ್ಲೋಲ ಕಲ್ಲೋಲ ಮಾಡಿ ಹಾಕ್ತಾ ಇದೆ. ಯಾರು ಇವತ್ತು ಇರ್ತಾರೋ ಅಮೆರಿಕಾದಲ್ಲಿ, ಯಾರು ಇರಲ್ವೋ, ಯಾರಿಗೆ ವೀಸಾ ಕೊಡ್ತಾರೋ, ಯಾರು ಕೊಡಲ್ವೋ, ಚೈನಾ ಮೇಲೆ ಒಂದು ಟ್ಯಾಕ್ಸ್ ಅಂತಾರೆ, ಭಾರತದ ಮೇಲೆ ಒಂದು ಟ್ಯಾಕ್ಸ್ ಅಂತ ಹೇಳ್ತಾರೆ. ಮನಸ್ಸಿಗೆ ಬಂದಂಥ ಒಂದು ದೊಡ್ಡ ಟ್ಯಾಕ್ಸ್ ವಾರೇ ಇವತ್ತಿಗೂ ಚಾಲ್ತಿಯಲ್ಲಿದೆ. ಸ್ವಲ್ಪ ಆ ಕಡೆ ಈ ಕಡೆ ಚೌಕಾಸಿ ನಡೀತಾನೆ ಬರ್ತಾ ಇದೆ, ಅದು ಬೇರೆ ಪಾರ್ಟು. ಇದರ ಮಧ್ಯೆ ಈಗ ಒಂದು ಮಧ್ಯಪ್ರಾಚ್ಯದ ಒಂದು ಬಿಕ್ಕಟ್ಟಿದೆಯಲ್ಲ, ಇದು ಇನ್ನೂ ಹದಗೆಡಿಸುತ್ತಾ ಇಡೀ ವಿಶ್ವದ ಅರ್ಥವ್ಯವಸ್ಥೆಯನ್ನ ಅಂತ? ಖಂಡಿತ ಹದಗೆಡಿಸುತ್ತೆ. ಅದು ಟ್ರಂಪಿನ ಟ್ಯಾರಿಫ್ ಇಂದ ಇದು ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಹೇಳಿತ್ತು, ಈ ಸರಿ ಟ್ರೇಡ್ ಎಕ್ಸ್ಪ್ಯಾಂಡ್ ಆಗುತ್ತೆ ಅಂತ ಭಾವಿಸಿದ್ವಿ ಈ ವರ್ಷ ನಾವು 25-26 ಅಲ್ಲಿ. ಆದ್ರೆ ಅದು 2.3% ಎಕ್ಸ್ಪ್ಯಾಂಡ್ ಆಗುತ್ತೆ ಅಂತ ಭಾವಿಸಿದ್ರು. ಆಮೇಲೆ ಟ್ರಂಪ್ ಟ್ಯಾರಿಫ್ ಬಂದ್ಮೇಲೆ ಅವರು 0.2 ಕಾಂಟ್ರಾಕ್ಟ್ ಆಗುತ್ತೆ, ಕಡಿಮೆ ಆಗತ್ತೆ ಅಂತ ಲೆಕ್ಕ ಹಾಕಿದ್ರು. ಬಹುಶಃ ಈ ಯುದ್ಧ ಬಂದ ಮೇಲೆ ಏನಾದ್ರು ಸಮೀಕ್ಷೆ ಮಾಡಿ ಅವರು ಹೇಳಿದ್ರೆ, ಎಸ್ಟಿಮೇಟ್ ಮಾಡಿದ್ರೆ ಬಹುಶಃ ನಮ್ಗೆ 2.3 ಅಷ್ಟೇ ಕಾಂಟ್ರಾಕ್ಟ್ ಆಗತ್ತಾ ಅಂತ. ಅಷ್ಟ್ರ ಮಟ್ಟಿಗೆ ವಿಶ್ವ ಹಿಂದಕ್ಕೆ ಹೋಗುತ್ತೆ. ಯಾಕೆಂದ್ರೆ ಯಾವಾಗ್ಲೂ ಟ್ರೇಡ್ ಇಂದ ಗೇನ್ ಸಿಚುಯೇಷನ್ ಇರ್ತಾ ಇತ್ತು, ಇಲ್ಲಿ ವಿನ್ ಸಿಚುಯೇಷನ್ ಇರ್ತಾ ಇತ್ತು. ಆದ್ರೆ ಈಗ ಒಂದು ಟ್ರಂಪ್ ನೀತಿಗಳು, ಇನ್ನೊಂದು ಈ ಇರಾನ್ ಮತ್ತೆ ಇಸ್ರೇಲ್ ನಡುವಿನ ಯುದ್ಧ, ಎರಡು ನಾನು ಅಂತ ಹೊರಟಾಗ ಇದು ಖಂಡಿತ ಇದು ಇನ್ನಷ್ಟು ಅಗಾಧವಾಗಿ ವಿಶ್ವದ ಬೆಳವಣಿಗೆಗೆ ಕುಗ್ಸುತ್ತೆ ಅಂತ ನನ್ಗನ್ಸುತ್ತೆ. ಫೈನ್. ಸುನಿಲ್,